ಎಲ್ರಿಗೂ ನಮಸ್ಕಾರ. ಗತವೈಭವ ಅನ್ನೋ ಒಂದು ಚಿತ್ರ ನೋಡಿದೆ. ವಂಡರ್ಫುಲ್ ಮೂವಿ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಗ್ರಿಪ್ಪಲ್ಲಿದೆ. ಒಂಚೂರು ಲ್ಯಾಗ್ ಇಲ್ಲ, ಒಂಚೂರು ಬೋರ್ ಆಗಲ್ಲ. ಆ್ಯಸ್ ಅನ್ ಆಡಿಯನ್ ಥರೋಲಿ ಎಂಜಾಯ್ಡ್. ಎಸ್ಪೆಷಲಿ ನಮ್ಮ ದುಷ್ಯಂತ್ ಸರ್ ಫಸ್ಟ್ ಮೂವಿ ಅಂತ ಅನಿಸೋದೇ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ಎಣೆದಿರೋದು ನಮ್ಮ ಡೈರೆಕ್ಟರ್ ಸುನೀಲ್ ಸರ್. ಯಾಕೆಂದರೆ ಕ್ಯಾರೆಕ್ಟರೈಸೇಷನ್ನಲ್ಲಿ ತಲೆಯಲ್ಲಿಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ. ಇವ್ರ ಚಿತ್ರದಲ್ಲಿ ಎಲ್ಲ ಚಿತ್ರದಲ್ಲೂ ಅಷ್ಟೇ ಕ್ಯಾರೆಕ್ಟ್ರು ಅಂತ ಎಲಿವೇಶನ್ಸ್ ತುಂಬಾ ಇರುತ್ತೆ. ನಾನು ಆಗಲೇ ಹೇಳಿದಂಗೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಆಗುವಂಥ ಒಂದು ಚಿತ್ರ. ಜೆನ್ಸಿ ಕಿಡ್ಸ್ಗೂ ಇಷ್ಟ ಆಗುತ್ತೆ ಪೈರೇಟ್ಸ್ ಆಫ್ ಕರೇಬಿಯನ್. ಮತ್ತು ನಾನು ಹೇಳ್ದಂಗೆ ಸೆಕೆಂಡ್ ಹಾಫ್ ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ವಯಸ್ಸಾಗಿರೋರ್ಗೂ ತುಂಬಾ ಇಷ್ಟ ಆಗುತ್ತೆ. ಐ ಥರೋಲಿ ಎಂಜಾಯ್ಡ್. ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಒಂದು ಈ ಚಿತ್ರ ನೋಡಿ. ಡೆಫಿನೆಟ್ಲಿ ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಅದೇ ಸೆಕೆಂಡ್ ಹಾಫ್ ಮಂಗಳೂರು. ಇಲ್ಲ, ಈ ಜನ್ಮದ ಸ್ವಲ್ಪ ಮರ್ತೋಗ್ಬಿಟ್ಟಿರ್ತೀವಿ. ಇಲ್ಲ, ಸೆಕೆಂಡ್ ಹಾಫ್ ಸಾಕಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಸೇಮ್. ಓ, ಅದಕ್ಕ ಅಲ್ಲ, ನೆಕ್ಸ್ಟ್ ಹೇಳ್ತಾ ಇದ್ದೆ, ಈ ಸಿನಿಮಾ ಆಯ್ತು, ನೆಕ್ಸ್ಟ್ ಅದನ್ನೇ ಹೇಳ್ತಾ ಇದ್ದೆ. ನೆಕ್ಸ್ಟ್ ಯಾವ ಮೂವಿ ಮಾಡ್ತಾ ಇದ್ದೀರಾ? ಇಷ್ಟೇ ಪ್ಯಾಕೇಜ್ ಇರೋಂಥ ಮೂವಿನ ಮಾಡಿ. ಯಾಕೆಂದರೆ ತುಂಬಾ ಚೆನ್ನಾಗಿ ಲಾಂಚ್ ಮಾಡಿದ್ದಾರೆ. ಅದನ್ನು ಮೇನ್ ಅಂದರೆ ಕಾಪಾಡ್ಕೊಂಡು ಹೋಗಬೇಕು ಆ್ಯಕ್ಟ್ರಾಗಿ. ಸೊ ಒಂದು ಕಮರ್ಷಿಯಲಿಟಿ ಅನ್ನೋದು ಏನಿದೆಯೋ ಅದಕ್ಕೆ ಕಂಪ್ಲೀಟ್ ಪ್ಯಾಕೇಜೇ ಇದೆ ಈ ಚಿತ್ರ. ಸೊ ಆಲ್ ದ ಬೆಸ್ಟ್ ಫಾರ್ ಯು ಫ್ಯೂಚರ್. ಆಲ್ ದ ಬೆಸ್ಟ್. ನಿಜವಾಗ್ಲೂ ಪ್ರೆಸೆಂಟೇಷನ್ ಆಗಲಿ, ರೀರೆಕಾರ್ಡಿಂಗ್ ಆಗಲಿ, ಮ್ಯೂಸಿಕ್ ಪ್ಲೇಸ್ಮೆಂಟ್ಸ್ ಆಗಲಿ, ಸಾಂಗ್ ಪ್ಲೇಸ್ಮೆಂಟ್ಸ್ ಆಗಲಿ ತುಂಬಾ ಚೆನ್ನಾಗಿದೆ. ಈಗ ಸಿಂಪಲ್ ಆಗಿ ಹೇಳಿದ್ರೆ